ನಮಸ್ಕಾರ ಸ್ನೇಹಿತರೆ, ಕನ್ನಡ ಪಾಟಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ನೋಡ್ಬೋದು ಈಗ ಏನು ನೇಮಕಾತಿಗೆ ಇರ್ತಕ್ಕಂಥ ಏನಪ್ಪ ಸಮಸ್ಯೆ ಇರ್ತಿರ್ತಕ್ಕಂತಹ ಒಳ ಮೀಸಲಾತಿ ಏನು ಮಾಡಿದರೆ ಅವರು ಕರ್ನಾಟಕ ಸರ್ಕಾರದವರು ಕಂಪ್ಲೀಟ್ ಆಗಿ ಅವರು ಜಾರಿಗೊಳಿಸಿದರೆ. ಹಾಗಾಗಿ ಹೀಗೆ ಈ ಸರ್ಕಾರ ಏನಪ್ಪತ್ತು ಈ ಕರ್ನಾಟಕ ಸರ್ಕಾರದ್ದು ಈ ನೇಮಕಾತಿಗೆ ಮಾಡಬೇಕಾದ್ರೆ ಇಲಾಖಾವಾರು ಸಮಸ್ಯೆ ಇದ್ದು ಏನಂದರೆ ಏನಪ್ಪ ಒಳ ಮೀಸಲಾತಿ ಭಾಳ ಆಗಿರ್ತಕ್ಕಂಥ ಪ್ರಾಬ್ಲಮ್ ಇತ್ತು. ಹಾಗಾಗಿ ಈಗ ಶಿಕ್ಷಕರ ನೇಮಕಾತಿ ಕರಿಬೇಕು ಅನ್ನೋದಾದರೆ ಮತ್ತು PU ಲೆಕ್ಚರ್ಸ್ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರ್ಬೋದು, ಈ ನೋಟಿಫಿಕೇಶನ್ಗೆ ಭಾಳ ಸಮಸ್ಯೆ ಇದ್ದದ್ದು ಅಂದರೆ ಒಳ ಮೀಸಲಾತಿ ಸಮಸ್ಯೆ ಅಂತ ನಾವು ಹೇಳ್ಬೋದು. ಈಗ ಅವರು ಕಂಪ್ಲೀಟ್ ಆಗಿ ಮೊನ್ನೆ ಏನು ಮಾಡಿದ್ರಪ್ಪ ಅಂದರೆ ಜಾರಿಗೊಳಿಸಿದ್ರು. ಹಾಗಾಗಿ ನೀವ್ಯಾರ್ಯಾರು ಈ ಶಿಕ್ಷಕರ ನೇಮಕಾತಿಗೆ ಏನು ಅಧ್ಯಯನ ಮಾಡ್ತಿದ್ರು ಅವರು ಏನಪ್ಪ ಅಂದರೆ ಪ್ರಮುಖವಾಗಿ ಸ್ವಲ್ಪ ಎಫೆಕ್ಟಿವ್ ಆಗಿ ನೀವು ಅಧ್ಯಯನ ಮಾಡಬೇಕಾಗುತ್ತದೆ. ನೋಡ್ಬೋದು ಇಲ್ಲಿ ಏನು 52,000 ಆಗಿರ್ತಕ್ಕಂಥ ಹುದ್ದೆಗಳು 56,432 ಹುದ್ದೆಗಳು ನೇರ ನೇಮಕಾತಿಗೆ ತುರ್ತು ಕ್ರಮಗಳನ್ನು ಕೈಗೊಳ್ಳುವಂತೆ ಎಲ್ಲ ನೇಮಕಾತಿಗಳ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಂದರೆ ಅಲ್ಲಿ ಇಲಾಖಾವಾರು ಕರ್ನಾಟಕ ಸರ್ಕಾರ ಏನಾಗಿದೆ, ನೀವು ನೇಮಕಾತಿ ಮಾಡಿಕೊಳ್ಳಿ, ನಿಮ್ದೇನು ಪೆಂಡಿಂಗ್ ಇದೆಯೋ ಅದನ್ನು ಕಂಪ್ಲೀಟ್ ಆಗಿ ಮಾಡಿ ನೋಟಿಫಿಕೇಶನ್ ಮಾಡಿ ಅಂತ ಅವ್ರು ಏನು ಮಾಡಿದ್ದಾರೆ, ಕರ್ನಾಟಕ ಸರ್ಕಾರ ಅವರು ಪ್ರತಿಯೊಂದು ಇಲಾಖೆಗೆ ಹೇಳಿದ್ದಾರೆ. ಸೊ ಪ್ರತಿಯೊಂದು ಇಲಾಖೆಯಲ್ಲಿ ಸುಮಾರು ಎಷ್ಟಪ್ಪ ಅಂದರೆ 56,432 ಹುದ್ದೆಗಳಿವೆ. ಅದರಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಏನು ಈಗ ಶಿಕ್ಷಕರ ನೇಮಕಾತಿಯಲ್ಲಿ 3 ಹಂತಗಳನ್ನು ನಡೀತವಲ್ಲ, ಸೊ HSTR, GPSTR ಆಗಿರ್ಬೋದು ಮತ್ತು PSTR ಹುದ್ದೆಗಳು, ಇವು ಪ್ರಮುಖವಾಗಿ ಸುಮಾರು 15,000 ಹುದ್ದೆಗಳಿವೆ. ಸೊ ನೀವು ಪದೇ ಪದೇ ಕೇಳ್ತಿದ್ದೀರಾ, ಸೊ HSTR ಹುದ್ದೆಗಳು ಎಷ್ಟು, PSTR ಮತ್ತು GPSTR ಹುದ್ದೆಗಳು. ಸೊ ಇನ್ನೂ ಎಷ್ಟಪ್ಪ, ಇನ್ನೂ ಒಂದು ವಾರದಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಜಿಲ್ಲಾವಾರು ಸಂಬಂಧಪಟ್ಟಾಗಿರ್ತಕ್ಕಂಥ ನೋಟಿಫಿಕೇಶನ್ ಮಾಡ್ತಾರೆ. ಇಷ್ಟು ಜಿಲ್ಲೆಗಳಿಗೆ ಇಷ್ಟು ಹುದ್ದೆಗಳಿದ್ದಾವೆ. ಈಗ ನೀವು ಏನಪ್ಪ ತಯಾರಾಗಿ ನಿಮ್ಮ ಹುದ್ದೆಗಳಿಗೆ ತಯಾರನ್ನು ಏನಪ್ಪ ಅಂದರೆ ಮಾಡ್ತಿರ್ಬೇಕು. ಅವರು ನೋಟಿಫಿಕೇಶನ್ ಆದಾಗ ನಿಮಗೆ ಯಾವ ಜಿಲ್ಲೆಗೆ ಹಾಕಬೇಕು, ನಿಮಗೆ ಇಷ್ಟು ಪೋಸ್ಟ್ ಅದಾವ ಅನ್ನೋದ್ರ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ. ಹಾಗಾಗಿ ನಿಮ್ಮ ಅಧ್ಯಯನವನ್ನು ಚುರುಕುಗೊಳಿಸಿ ಅಂತ ಹೇಳ್ತೀನಿ. ಈಗ ಶಿಕ್ಷಕರ ನೇಮಕಾತಿಯಲ್ಲಿ ಸೊ ಹೈಸ್ಕೂಲ್ ಅವು ಪೆಂಡಿಂಗ್ ಇದ್ದಾವೆ, ಅಲ್ಲಿ 834 ಅನ್ನೋದು ಇದೆ. ಸೊ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ಬೋದು, ಯಾಕಂದರೆ 2023-4 ಹೇಳ್ತಿದ್ದಾರೆ. HSTR ಕೂಡ ನೇಮಕಾತಿ ಆಗಿಲ್ಲ, ಅದು ಕೂಡ ಏನು ಪೆಂಡಿಂಗ್ ಇರ್ತಕ್ಕಂಥ ಹುದ್ದೆಗಳದವು ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅವರು ಏನಪ್ಪ ಅಂದರೆ ಒಮ್ಮೆರಿ ಕರೀತಾರೆ ಅಂತ ಹೇಳ್ಬೋದು. ಹಾಗಾಗಿ ಯಾರ್ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸೊ ಅವರು ಏನಾದರೂ ನೋಟಿಫಿಕೇಶನ್ ಆಗ್ತಕ್ಕಂಥ ಜಿಲ್ಲಾವಾರು ಆಗಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಹಾಗಾಗಿ ಸೊ ಎಲ್ಲರೂ ಏನು ಹೊಸದಾಗಿ ನೋಡ್ತಿದ್ರು ಎಲ್ಲರೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.